ಹಾಯ್, ಎಲ್ಲರಿಗೂ ನನ್ನ ನಮಸ್ಕಾರ. ಎಲ್ಲರೂ ಚೆನ್ನಾಗಿರ್ತೀರಾ ಎಂದು ಭಾವಿಸ್ತೀನಿ. ನಾನು ಬಸ್ನಲ್ಲಿ ಬರ್ತಾ ಇರ್ಬೇಕಾದ್ರೆ ನೋಡ್ತೀನಿ ನಿಮ್ಮೆಲ್ಲರನ್ನೂ. ಎಲ್ಲರೂ ತುಂಬ ಬ್ಯುಸಿಯಾಗಿರ್ತೀರಾ. ಡ್ಯೂಟಿ, ಕಾಲೇಜು ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತಾ ಇರ್ತೀರ. ತುಂಬ ಸುಸ್ತಾಗಿಬಿಟ್ಟಿರ್ತೀರ. ಎಷ್ಟೊತ್ತಿಗೆ ಮನೆಗೆ ಹೋಗಿ ಸೇರ್ಕೊತೀನೋ ಅಂತ ಕಾಯ್ತಾ ಇರ್ತೀರ. ಕೆಲವರಿಗೆ ಹೋಗಿ ಅಡುಗೆ ಮಾಡಬೇಕು, ಮಕ್ಕಳು, ಮನೆ ಕ್ಲೀನು, ಹಿರಿಯವ್ರ ಕೆಲಸ, ತುಂಬಾ ಕೆಲಸ ಜವಾಬ್ದಾರಿಗಳು ಇದ್ದೇ ಇರ್ತವೆ. ಮುಗಿಸೋಷ್ಟರೊಳಗೆ ಸಾಕಾಗೋಗುತ್ತೆ. ಎಷ್ಟೊತ್ತಿಗೆ ಬೆಳಗ್ಗೆ ನಿಧಾನಕ್ಕಾದರೆ ಸಾಕಪ್ಪ ಅನಿಸಿರುತ್ತೆ. ಇನ್ನು ಕೆಲವ್ರಿಗೆ ಬೈಕ್ನಲ್ಲಿ ಬರುವಾಗ ಆ ಟ್ರಾಫಿಕ್ಕು, ಅಲ್ಲಿಂದ ಬಂದು ಸುಸ್ತಾಗಿ ಎಷ್ಟೊತ್ತಿಗೆ ಮನೆಗೆ ಹೋಗಿ ಸೇರ್ಕೊತೀನಪ್ಪ, ರೆಸ್ಟ್ ಮಾಡ್ತೀನಪ್ಪ ಅಂತ ಕಾಯ್ತಾ ಇರ್ತೀರ ನೀವು. ಗಂಡು ಮಕ್ಕಳಿಗಂತೂ ಯಾರೂ ಅಡುಗೆ ಮಾಡ್ಕೊಡೋರಿರಲ್ಲ. ಹೋಗಿ ಅವರೇ ಅಡುಗೆ ಮಾಡ್ಕೋಬೇಕು. ಕೆಲಸ, ಕ್ಲೀನು, ಬಟ್ಟೆ ಐರನ್ ಮಾಡ್ಕೊಳ್ಳೋಕ್ಕೂ ಟೈಮ್ ಇರಲ್ಲ. ಕೆಲವರಿಗೆ ರೂಮ್ ಮಾಡ್ಕೊಂಡಿರ್ತಾರೆ. ಕೆಲವರು ಪಿ ಜಿನಲ್ಲಿರ್ತಾರೆ. ಅವರ ಕಷ್ಟ ದೇವ್ರಿಗೆ ಗೊತ್ತು. ಯಾರಿಗೂ ಹೇಳೋಕ್ಕಂಗಿಲ್ಲ, ಬಿಡೋಂಗಿಲ್ಲ. ಹೆದರಬೇಡಿ, ಧೈರ್ಯವಾಗಿರಿ. ಆ ದೇವರು ನಿಮ್ಮನ್ನು ಯಾವತ್ತೂ ಕೈ ಬಿಡೋಲ್ಲ. ಕಷ್ಟಪಟ್ಟಾದಮೇಲೆ ಸುಖ ಬರಲೇಬೇಕು. ತಾಳಿದವನು ಬಾಳಿಯನು. ಖುಷಿಯಿಂದ ಇರಿ. ಆಮೇಲೆ ಇನ್ನೊಂದು ವಿಷಯ, ಗಾಡಿನಲ್ಲಿ ಹೋಗ್ತಾ ಇರ್ತೀರ, ಸ್ಪೀಡಾಗಿ ಹೋಗಬೇಡಿ, ಫೋನ್ ಮಾಡ್ಕೊಂಡು ಹೋಗಬೇಡಿ. ಗಾಡಿ ಓಡಿಸ್ಬೇಕಾದ್ರೆ ಜೋಪಾನವಾಗಿರಿ. ನೀವೇ ಜೋಪಾನವಾಗಿ ಓಡ್ತೀರ. ಎದರಿಂದ ಬರೋರು, ಹಿಂದೆ ಬರೋರು ತುಂಬ ಅರ್ಜೆಂಟ್ನಲ್ಲಿರ್ತಾರೆ. ನಿಮ್ಮ ಜಾಗಕ್ಕೆ ತಲುಪೋವರೆಗೂ ಫೋನ್ ಮಾತ್ರ ಮುಟ್ಟಬೇಡಿ. ಮನೆಯಲ್ಲಿ ಪೇರೆಂಟ್ಸು, ಹೆಂಡತಿ, ಮಕ್ಕಳು, ನಿಮ್ಮ ಹುಡುಗಿ ಯಾರಾದರೂ ಒಬ್ಬರು ಕಾಯ್ತಾ ಇರ್ತಾರೆ ತಾನೇ. ಮುಖ್ಯವಾಗಿ ನೀವು ತುಂಬ ಕೇರ್ಫುಲ್ಲಾಗಿರಿ. ನಿಮ್ಮ ಭವಿಷ್ಯ, ನಿಮ್ಮ ಕನಸು ಇವೆಲ್ಲವೂ ಮುಖ್ಯ ತಾನೇ. ಆದಷ್ಟು ಜೋಪಾನವಾಗಿರೋದನ್ನು ಕಲ್ತ್ಕೊಳ್ಳಿ. ನನ್ನ ಮಾತು ನಿಮಗಿಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ. ನಿಮ್ಮ ಈ ಪ್ರೋತ್ಸಾಹ ನನ್ನ ಇನ್ನಷ್ಟು ಅನಿಸಿಕೆಗಳಿಗೆ ಹುಮ್ಮಸ್ಸು ತರುತ್ತದೆ. ಥ್ಯಾಂಕ್ ಯು.